ಅಪ್ಡೇಟ್ ವಿಷಲ್ ಹಾಕಿ ನೋಡಿ. ಆ ಚಿಕ್ಕ ಹಿಟಾಚಿ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಪಾಪ. ನಮ್ಮ ಕ್ಯಾಮ್ರಾಮೇನು ನಿರಂತರವಾಗಿ ಅವಾಗಿಂದಲೂ ಕೂಡ ಕೊಡ್ತಾ ಇದ್ದಾರೆ ನೋಡಿ. ಅಲ್ಲಿ ಒಂದಷ್ಟು ಅಧಿಕಾರಿಗಳು ನೋಡ್ತಾ ಇದ್ದಾರೆ. ಇನ್ನು ಎಷ್ಟಡಿ ತೆಗಿತೀರಾ? ತೆಗಿರಿ 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 ತೆಗಿರಿ. ಇನ್ನು ಎಷ್ಟಡಿ ತೆಗಿತೀರಾ? ತೆಗಿರಿ ತೆಗಿರಿ ತೆಗಿರಿ. ಓಕೆನಾ? ಎಷ್ಟು ಆಳ ಬೇಕಾದರೂ ತೆಗಿರಿ, ಎಷ್ಟು ಆಳ ಬೇಕಾದರೂ ತೆಗಿರಿ. ಯಾರೇ ಮಾಡಿರಲಿ, ಏನೇ ಆಗಿರಲಿ, ಶಿಕ್ಷೆ, ತಪ್ಪು ಮಾಡಿದರೆ ಶಿಕ್ಷೆ ಆಗಬೇಕು. ಅದು ಯಾವನೇ ತಪ್ಪು ಮಾಡಿರಲಿ. ಇಲ್ಲಿ ನಮ್ಮ ಕ್ಷೇತ್ರದ ವಿರುದ್ಧ ಯಾವನಾದರೂ ಷಡ್ಯಂತ್ರಗಳನ್ನ ಮಾಡ್ತಾ ಇದ್ರೆ ರೀ, ಯಾವನಾದರೂ ಷಡ್ಯಂತ್ರಗಳನ್ನ ಮಾಡ್ತಾ ಇದ್ರೆ ಅವ್ರಿಗೂ ಶಿಕ್ಷೆ ಆಗಲಿ. ನೀವು ಎಷ್ಟಾಳ ಆಗುತ್ತೋ ಅಷ್ಟಾಳ ತೆಗಿರ್ರಿ, ತೆಗಿರ್ರಿ. ಎಷ್ಟಾಳ ಆಗುತ್ತೋ ಅಷ್ಟಾಳ. ಅನಾಮಿಕ ಗುರುತಿಸಿದ ಸ್ಥಳಗಳಲ್ಲೆಲ್ಲ ಶೋಧ ಎಂದಿದ್ದಾರೆ SIT. 2 ಹಂತದಲ್ಲಿ ಶೋಧ ಕಾರ್ಯಗಳು ಎಂದಿದ್ದಾರೆ ಅಧಿಕಾರಿಗಳು. 2 ಅಲ್ಲ 4 ಅಂತ ಮಾಡ್ಕೊಳ್ರಿ, 4 ಅಂತ ಮಾಡ್ಕೊಳ್ಳಿ. 13ರಲ್ಲಿ ಸಿಗದಿದ್ರೆ 13A ಮಾಡಿ, 13B ಮಾಡಿ. ಒಂದು ವೇಳೆ ಸಿಗಲಿಲ್ಲ ಅಂತಂದ್ರೆ ಕ್ರಮ ತೆಗೆದುಕೊಳ್ಳುತ್ತಾ ಅಂತ ಹಲವರ ಪ್ರಶ್ನೆ ಆಗಿರ್ಬೋದು. ಅನಾಮಿಕನ ವಿರುದ್ಧ ತೆಗೆದುಕೊಳ್ಳಬಹುದು. ಅನಾಮಿಕನ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬಹುದು. ಮತ್ತೆ ಇನ್ನೇನ್ರಿ, 13ನೇ ಸ್ಪಾಟ್ನಲ್ಲಿ 8 ತೂತೀನಿ 9 ತೂತೀನಿ ಅಂತ ಅವರೇ ಅಲ್ವಾ ಹೇಳಿರೋದು. ಸೊ ತೆಗೆದುಕೊಳ್ಳಬಹುದು. ಸಾಧ್ಯ ಆದರೆ ತೆಗೆದುಕೊಳ್ಳಿ, ಇಲ್ಲ ಅಂತಂದ್ರೆ ಇನ್ನೂ ಕೂಡ ಆತ ಎಲ್ಲೆಲ್ಲಿ ತೋರಿಸ್ತಾನೆ ಅಲ್ಲೆಲ್ಲ ಬಗಿರಿ. ನನ್ನ ಪ್ರಕಾರ ಕ್ರಮ ತೆಗೆದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ನೋಡಿ, ಕ್ರಮ ತೆಗೆದುಕೊಳ್ಳೋದು ಬಿಡೋದು ಸೆಕೆಂಡ್ರಿ. ಈಗಿರಿ, ಆಗ್ಲಿ, ಇವಾಗ ಕಂಪ್ಲೀಟ್ ಆಗಿ ಆಗ್ಲಿ. ನೋಡಿ ಈಗ ಎಕ್ಸ್ಕ್ಲೂಸಿವ್ ವಿಷಲ್ ಅನ್ನ ನಮ್ಮ ಕ್ಯಾಮ್ರಾಮನ್ ಕೊಟ್ಟಿದ್ದಾರೆ. ಅಬ್ಬಬ್ಬಬ್ಬ, ಏನ್ರಿ ಇದು? ಇನ್ನೇನಾದ್ರು ಆ ಸಣ್ಣ ಇಟಾಚಿನ ಅದ್ರೊಳಗೆ ಮುಳುಗಿಸ್ಬೇಕಷ್ಟೇ, ಅಷ್ಟು ಆಳ ತೆಗೆದಿದ್ದಾರೆ. ಅಷ್ಟು ಆಳ. ಫೌಂಡೇಶನ್ ಕಟ್ಬೋದು, ಜನತಾ ಮನೆ ಫೌಂಡೇಶನ್ ಕಟ್ಬೋದು. ಅಷ್ಟೊಂದು ಮಣ್ಣು, ಕೆಂಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು ಅಂತಾರೆ ಅದನ್ನ ನೋಡಿ. ಅಷ್ಟು ಮಣ್ಣನ್ನು ತೆಗೆದಿದ್ದಾರೆ. ಈಗ ಕೆಲವರ ಪ್ರಶ್ನೆ ಆಗಿರ್ಬೋದು, ಅಲ್ಲಿ ಏನು ಸಿಗಲಿಲ್ಲ ಅಂದರೆ ವಾಟ್ ನೆಕ್ಸ್ಟ್ ಅಂತ. ಸಿಗದಿದ್ದಾಗ ನೋಡೋಣ ಬಿಡಿ. ಅದು ಒಂದು ಹೇಳ್ತೀನಿ ನಿಮಗೆ, ಸಿಗಲಿಲ್ಲ ಅಂತಂದರೆ ಅನಾಮಿಕನ ವಿರುದ್ಧ ಕ್ರಮ ಕೈಗೊಳ್ಬೋದು. ನಾನು ಹೇಳೋದು, ಕ್ರಮ ಕೈಗೊಳ್ಳೋದಕ್ಕೂ ಮುಂಚೆ ಆತ ಎಲ್ಲೆಲ್ಲಿ ತೋರಿಸ್ತಾನೋ 15 ಅಲ್ಲ 20 ಅಡಿ ಆಳ ಆಗಿರ್ರಿ, ನೋಡೇ ಬಿಡೋಣ ಅದೇನಾಗುತ್ತೆ. ಸುಮ್ಮನೆ ಯಾಕೆ ಅಲ್ವಾ? ಯಾರಿಗೂ ಗೊಂದಲ ಆಗೋದು ಬೇಡ, ಇಲ್ಲಿ ಯಾರಿಗೂ ಬೇಜಾರಾಗೋದು ಬೇಡ, ಏನೂ ಆಗೋದು ಬೇಡ. ಹಿಂಗೆ ಆಗಿತ್ತಾ ಇದ್ರೆ ನೀರು ಸಿಗುತ್ತೆ ನೋಡಿ. ಈಗ ನೀರು ಸಿಗ್ಬೋದು. ಹಿಂಗೆ ಆಗಿತ್ತಾ ಇದ್ರೆ ನೀರು ಸಿಕ್ಕಿದ್ರೆ ಅದನ್ನು ವೇಸ್ಟ್ ಮಾಡಬೇಡಿ. ಅಲ್ಲೊಂದು ಟ್ಯಾಂಕ್ ಮಾಡಿ ಗ್ರಾಮಕ್ಕೆ ನೀರಿನ ವ್ಯವಸ್ಥೆ ಮಾಡಿಸಿ ಅಲ್ವಾ. ಏನು ಸಿಗಲಿಲ್ಲ ಅಂದರೆ ಮತ್ತೆ ಇನ್ನೇನು ಮಾಡೋದು? ಅಷ್ಟೊಂದು ಆಳ ತೋಡಿದ್ದಾರೆ. ಇಷ್ಟೊಂದು ಅಡಿ ಆಳನ್ನು ಒಬ್ಬನೇ ತೋಡೋದಕ್ಕೆ ಸಾಧ್ಯನಾ ಅಂತ ಒಮ್ಮೊಮ್ಮೆ ಪ್ರಶ್ನೆಗಳು ಹುಟ್ಟುತ್ತೆ. ಅಂದರೆ ಅಷ್ಟೊಂದು ಆಳನ ನೀವು ಯೋಚನೆ ಮಾಡಿ. ಈಗ ಎಷ್ಟು ಜನ ನೋಡ್ತಾ ಇದ್ದೀರಾ? ಒಂದು 5,000 ಜನ ನೋಡ್ತಾ ಇದ್ದೀರಾ ರೆಬಲ್ ಟಿವಿನ. ಈ 5,000 ಜನ ನೋಡಿ ಒಂದು ಕಮೆಂಟ್ ಮಾಡಿ ನನಗೆ. ನೀವೇನೋ ನೋಡ್ತಾ ಇದ್ದೀರಲ್ವಾ, ನಿಮ್ಮ ಅನಿಸಿಕೆ. ನನಗೆ ಸುಮ್ಮನೆ ಒಂದು ಸೈಡ್ ಮಾತಾಡಬೇಡಿ ಪ್ಲೀಸ್, ಒಂದು ಸೈಡ್ ಬೇಡ. ನೀವು ಕಮೆಂಟ್ ಹಾಕಿ ನೋಡೋಣ. ನಿಮ್ಮ ಕಮೆಂಟ್ನ ನಾನು ನೋಡ್ತಾ ಹೋಗ್ತೀನಿ. ಏನೇನು ಕಮೆಂಟ್ ಮಾಡ್ತೀರಾ? ಇಷ್ಟೊಂದು ಅಡಿ ಆಳ ತೆಗಿಯೋಕ್ಕೆ ಸಾಧ್ಯನಾ? ಇಷ್ಟೊಂದು ಅಡಿ ಆಳ ಒಬ್ಬ ಅಂದರೆ ಹಿಟಾಚಿನೇ ಆ ರೇಂಜಿಗೆ ಸತತ 1 ಗಂಟೆಯಿಂದ ಮಣ್ಣು ತೋಡಿ ಹಾಕ್ತಾ ಇದೆ. ಸೊ ಹಿಂಗಿದ್ದಾಗ ಒಬ್ಬರೇ ತೋಡೋದಕ್ಕೆ ಸಾಧ್ಯನಾ? ಇವ್ರ ಜೊತೆ ಇನ್ನೂ ಸುಮಾರು ಜನ ಇರ್ತಾರೆ. ನೋಡಿ ಏನು ಅಪ್ಡೇಟ್ ಬರ್ತಾ ಇದೆ. ಧರ್ಮಸ್ಥಳದಲ್ಲಿ ಶುರುವಾಯಿತು ಮಳೆರಾಯನ ಆರ್ಭಟ. ಅಯ್ಯಯ್ಯೋ, ಮಳೆ ನಡುವೆಯೂ ಕೂಡ ನಡೀತಾ ಇದೆ ತೀವ್ರ ಶೋಧ. ಸ್ಥಳದಲ್ಲಿ SIT ಅಧಿಕಾರಿಗಳು, ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ಇದೆ. ಸುಮಾರು 1 ಗಂಟೆಯಿಂದ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಸುಮಾರು 1 ಗಂಟೆಯಿಂದ. ಅಂದ್ರೆ ಆತ ಒಬ್ಬನೇ ಆಗಿದ್ರೆ ಮತ್ತೆ ಇನ್ನೆಷ್ಟೊತ್ರಿ? ಮಳೆ ನಡುವೆಯೂ ಕೂಡ ಎಷ್ಟು ಅಡಿ ಆಗುತ್ತೋ ಅಷ್ಟು ಅಡಿ ತೆಗಿರ್ರಿ. ಬರ್ಲಿ ಕಮೆಂಟ್ಗಳು ಬರ್ತಾ ಇದೆ ನೋಡಿ. ಬರಬೇಕು, ಕಮೆಂಟ್ಗಳು ಬರ್ತಾ ಇದೆ, ಏನೇನೋ ಬರ್ತಾ ಇದೆ. ಅನಾಮಿಕ ಒರಿಜಿನಲ್ ಅಥವಾ ಡೂಪ್ಲಿಕೇಟ್ ಅಂತ ಚೆಕ್ ಮಾಡಿದೀರಾ ಅಂತ ಇಲ್ಲೊಬ್ಬ, ಅಲ್ಲಿ ಏನೂ ಇಲ್ಲ ಅಂತ ಮತ್ತೊಬ್ಬ. ಈಗ ನಾವು ಹೆಂಗೂ ಫೋನೋ ಕಾಲ್ ತೊಗೊಳಕ್ಕಾಗೋಲ್ಲ. ಫೋನೋ ಕಾಲ್ ತೊಗೊಳ್ಳೋಂಥ ಅವಶ್ಯಕ ನಮ್ಮ ಯೂಟ್ಯೂಬ್ನಲ್ಲಿ ಅದು ಸಾಧ್ಯ ಇಲ್ಲ. ಸುಮಾರು ಜನ ಕಮೆಂಟ್ ಆಗ್ತಾ ಇದ್ದಾರೆ, ಬರ್ತಾ ಇದೆ ನೋಡಿ. ಈಗ ಹೇಳಿದ್ದು ಏನು ಕಮೆಂಟ್ಸ್ಗಳು ಮಾಡ್ತಾ ಇದ್ದಾರೆ ಜನ. ಒಬ್ಬೊಬ್ಬೊಬ್ಬ ಒಂದೇ ಮಾತು ಹೇಳಿದ್ದು ನಾನು, ಅಲ್ಲಿ ಹೊರಗಿನ ಮಣ್ಣನ್ನು ಕಾಮಗಾರಿ ಸಮಯದಲ್ಲಿ ಹಾಕಿರಬಹುದು. ಹೌದಾ? ನೀನು SIT ಗ್ರೂಪಲ್ಲಿ ಇರಬೇಕಿತ್ತು. ಓಕೆ, ಲೈವ್ ಕವರೇಜ್ ಹಂಗೆ ಬಿಡಿ, ಬ್ರೇಕಿಂಗ್ ಹಂಗೆ ಇರಲಿ. ಜನ ಸಾಕಷ್ಟು ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಪಂಚಾಯತ್ನವರು ಮಣ್ಣು ಹಾಕಿದ್ದಾರೆ ಅಂತ ಯಾರೋ ಮಾಯಾ ಅವರು ಇರ್ಬೋದು, ಗೊತ್ತಿಲ್ಲ. ಮತ್ತೆ ಅದು ನೀನು ಹೇಳ್ತಾ ಇರೋದು, ನಾವು ಹೇಳ್ತಿಲ್ಲ ನೋಡಿ. ಅಲ್ಲಿ 2 ಇಟಾಚಿ ನಿಮಗೆ ಲೈವ್ ಕವರೇಜನ್ನು ಒಂದು ಕಡೆ ನೋಡ್ತಾ ಇದ್ದೀರಾ.
ಮಳೆ ನಡುವೆಯೂ ಕೂಡ ನೋಡಿ ಮಳೆ ಬರ್ತಾ ಇದೆ, ಒಂದು ದೊಡ್ಡ ಇಟಾಚಿ ಒಂದು ಚಿಕ್ಕ ಇಟಾಚಿ ಎರಡೂ ಕೂಡ ನಿರಂತರವಾಗಿ ಕೆಲಸ ಮಾಡ್ತಿರುವಂಥ ಲೈವ್ ಕವರೇಜನ್ನು ನಾವು ನೋಡ್ತಾ ಇದ್ದೀವಿ. ಸತ್ಯ ಹೊರಬರಬೇಕು, ಸತ್ಯ ಹೊರಬರಬೇಕು ಅಂತ ಹಲವರು ಕಮೆಂಟ್ ಮಾಡ್ತಾ ಇದ್ದಾರೆ. ಇನ್ನೆಷ್ಟಡಿ ತೋಡಬೇಕಪ್ಪ ಸತ್ಯ ಹೊರಬರೋದಕ್ಕೆ ಅಂತ ನನ್ನ ಪ್ರಶ್ನೆ. 13ನೇ ಸ್ಪಾಟ್ ಬಗ್ಗೆ ಎಲ್ಲರಿಗೂ ಕೂಡ ತುಂಬ ಹೋಪ್ ಇದೆ. ಏನ್ರಿ ಅದು ಅದೇನೋ ಕಾಣಿಸ್ತು ನೋಡ್ರಿ, ಅಲ್ಲಿ ಸ್ವಲ್ಪ ನೋಡ್ತಾ ಇರಿ, ವಿಜುವಲ್ಸನ್ನು ಅಬ್ಸರ್ವ್ ಮಾಡ್ತಾ ಇರಿ. ಮಳೆ ನಡುವೆಯೂ ಕೂಡ ಅಯ್ಯೋ ಬೆಟ್ಟನೇ ಕಟ್ತಾವ್ರಲ್ರಿ, ಅಲ್ಲಿ ಬೆಟ್ಟನೇ ಕಟ್ತಾ ಇದ್ದಾರೆ ಸಾರ್. ಅಲ್ಲಿ 15 ಅಡಿ ಮಣ್ಣು ಹಾಕಿದ್ದಾರೆ ಕನ್ಸ್ಟ್ರಕ್ಷನ್ ಟೈಮ್ನಲ್ಲಿ 2019ರಲ್ಲಿ. ಅದಲ್ಲಲ್ಲ ಕಣಪ್ಪ, ಸುಮ್ಮನೆ ತಿಳ್ಕೊಂಡು ಮಾತಾಡಬೇಕು, ಅದು ಅಲ್ಲಲ್ಲ. ಮೊನ್ನೆ ಸ್ಪಾಟಲ್ಲಿ, ಇದು 13ನೇ ಸ್ಪಾಟಲ್ಲಿ ಮನೆಗಳಿರೋ ಜಾಗ, ಅಲ್ಲಿ ಯಾವ ಕನ್ಸ್ಟ್ರಕ್ಷನು ನಡೀತಾ ಇಲ್ಲ. ಎಷ್ಟು ಸರಿ ಬೇಕಾದರೂ ಆಗಲಿ ಸತ್ಯ ಹೊರಬರಲಿ, ಸತ್ಯ ಹೊರಬರ್ಬೇಕ್ರಿ, ಸತ್ಯ ಹೊರಬರ್ಬೇಕಷ್ಟೇ, ಅದರಲ್ಲೇನಿಲ್ಲ. ಯಾರೋ ಇಲ್ಲಿ ಕಳಿಸೋ ನೀನು ಬಾಯಿ ಮುಚ್ಕೊಂಡಿರ್ಬೇಕಂತ. ಹ್ಞೂ ಕಣಪ್ಪ, ನಾನು ಬಾಯಿ ಮುಚ್ಕೊಂಡಿರ್ತೀನಿ, ನೀನು ಸುಮ್ಮನೆ ಕೂತ್ಕೊಂಡ್ಬಿಡು, ಕೆಲಸವಿಲ್ಲ ನಿನಗೆ ಕಮೆಂಟ್ ಮಾಡ್ಕೊಂಡು ಕೂತ್ಕೊಂಡಿದ್ಯಾ, ಬೇಡ ಸುಮ್ಮನಿರಿ ಯಾಕೆ. ಓಕೆ, ಲೈವ್ ಕವರೇಜ್ ನಡೀತಾ ಇದೆ. 20 ವರ್ಷದ ಹಿಂದೆ ಸಾಕಷ್ಟು ನಡೆದಿರುತ್ತೆ, ಅಲ್ಲಿ ಮಣ್ಣು ತುಂಬಿರುತ್ತೆ ಅಂತ ಒಬ್ಬರು ಮಾಡ್ತಾ ಇದ್ದಾರೆ. ಅಪ್ಡೇಟ್ ನೋಡೋಣ 13ನೇ ಸ್ಪಾಟ್ನ ಕಂಪ್ಲೀಟ್ ಡೀಟೇಲ್ಸ್ ರೆಬೆಲ್ ಟಿವಿಯಲ್ಲಿ. ಇಂಚಿಂಚು ಮಾಹಿತಿ ಕೊಡುತ್ತೆ ನಿಮ್ಮ ರೆಬೆಲ್ ಟಿವಿ. ಈ ಕೂಡಲೇ ಎಲ್ಲರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ಬಿಡಿ. ರೆಬೆಲ್ ಟಿವಿಗೆ ಯಾರ ಭಯವೂ ಇಲ್ಲ, ಯಾರ ಹಂಗೂ ಇಲ್ಲ. ಎಸ್, ಧರ್ಮಸ್ಥಳದ ಕಂಪ್ಲೀಟ್ ಸ್ಟೋರಿ ನಿಮ್ಮ ಮುಂದೆ. ರೆಬೆಲ್ ಟಿವಿ ಯಾವಾಗಲೂ ಸತ್ಯದ ಪರ. ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲಿ, ನ್ಯಾಯ ಸಿಗೋವರೆಗೂ ಬಿಡೋದಿಲ್ಲ. ರೆಬೆಲ್ ಟಿವಿ ನ್ಯಾಯ ಸಿಗೋವರೆಗೂ ಬಿಡೋದಿಲ್ಲ. ಇನ್ನೊಂದ್ಸಲ ಓಡಿಸ್ರಿ ಬ್ರೇಕಿಂಗ್. 13ನೇ ಸ್ಪಾಟ್ನ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ತೋರಿಸ್ತಾ ಇದ್ದೀವಿ. ನಾವು ಇಂಚಿಂಚು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ರೆಬೆಲ್ ಟಿವಿಗೆ ಯಾರ ಭಯವೂ ಇಲ್ಲ ರೀ, ನಮಗೆ ಯಾರ ಹಂಗೂ ಬೇಕಾಗಿಲ್ಲ. ಯಾವನ್ ಮನೆ ಸೂಟ್ ಕೇಸು ಬೇಕಾಗಿಲ್ಲ, ಯಾವನ್ ಮನೆ ಪೇಮೆಂಟು ಬೇಕಾಗಿಲ್ಲ. ತಗೊಂಡವನಿಗೆ ಆ ಮಂಜುನಾಥ ಸ್ವಾಮಿ ನೋಡ್ಕೊಳ್ಳಿ, ಅಣ್ಣಪ್ಪ ಸ್ವಾಮಿ ನೋಡ್ಕೊಳ್ಳಿ. ರೆಬೆಲ್ ಟಿವಿ ಯಾವಾಗಲೂ ಸತ್ಯದ ಪರ ರೀ, ಅಷ್ಟೇ. ನಾವು ಜನರಿಗೇನೋ ಕೊಡಬೇಕು, ನ್ಯಾಯ ಕೊಡಿಸ್ಬೇಕು ಅನ್ನೋ ಉದ್ದೇಶದಿಂದನೇ ಸಾಮಾಜಿಕ ನ್ಯಾಯಕ್ಕಾಗಿ ಅಂತೇಳಿ ಟ್ಯಾಗ್ಲೈನ್ ಇಟ್ಕೊಂಡು ಬಂದಿದ್ದೀವಿ. ನಾವು ಟ್ಯಾಗ್ಲೈನ್ ಇಟ್ಕೊಂಡು ಬಂದಿದ್ದೀವಿ. ಓಕೆನಾ? ಯಾರೋ ಬಂದ, ನೀನು ಯಾಕಪ್ಪ ಕಿರ್ಚಾಡ್ತಿದ್ಯಾ ಅಂತವನೇ ರೀ. ನಾನು ಕೇಳಿದ್ದು ಅಲ್ಲಿ ಲೈವ್ ಬಗ್ಗೆ ಪ್ರಶ್ನೆ ಕೇಳಿ ಅಂತ. ಮತ್ತು ಈಗ ಮಾತಾಡದೆ ಇನ್ಯಾವಾಗ ಮಾತಾಡ್ತಾರೆ? ನಾನೇನು ಹಿಂಗೆ ಕುತ್ಕೊಬೇಕಾ ತೆಪ್ಪಗೆ? ಇವಾಗ ಅಲ್ಲಿ ಮಣ್ಣಿನ ಗುಡ್ಡೆ ಏರಿಸ್ತವ್ರೆ, ನಾನೇನು ಬಾಯಿ ಮುಚ್ಕೊಂಡು ಕೂರ್ಬೇಕಿತ್ತಾ? ಸುಮ್ಮನೆ. ಓಕೆ, ನೆಕ್ಸ್ಟ್. ಅಲ್ಲಿ ರೋಡ್ ಕೆಲಸ ಮಾಡುವಾಗ ಮಣ್ಣು ಹಾಕಿದ್ದಾರೆ ಅಷ್ಟೇ, ಇರ್ಬೋದು, ಅದು ಒಂದು ಆರೋಪ ಇದೆ. ಅಲ್ಲಿ ಏನೋ ಒಂದಷ್ಟು ಮಣ್ಣು ಹಾಕಿದ್ದಾರೆ ಅಂತ ಇರ್ಬೋದು, ಅದು ನೋಡು ಪಾಸಿಟಿವ್ ತಗೋಬೇಕು. ಚೆನ್ನಾಗಿ ಮಾತಾಡ್ತಿದ್ದಾರಂತ ಯಾರೋ ಕೆಂಚಪ್ಪ ಅಂತ. ಥ್ಯಾಂಕ್ ಯು ಕೆಂಚಪ್ಪ. ಗಾಡ್ ಈಸ್ ಗ್ರೇಟ್. ಹೌದು, ಅದಕ್ಕೆ ಇದೆಲ್ಲ ನಡೀತಾ ಇರೋದು, ಅದಕ್ಕೆ ಇದೆಲ್ಲ ಆಗ್ತಾ ಇರೋದು, ಆಗಬೇಕು. ಭಗವಂತನ ಆಶಯ ಇದು ನೋಡ್ರಿ. ಒಂದು ಮಾತು ಹೇಳ್ತೀನಿ, ಇಲ್ಲಿ ಏನಾದರೂ ಒಂದು ವೇಳೆ ತಪ್ಪುಗಳು ನಡೆದಿದ್ರೆ, ತಪ್ಪು ಮಾಡಿದ್ರೆ ಶಿಕ್ಷೆ ಸಿಗಲಿ ಶಿಕ್ಷೆ. ಯಾವನೇ ಆಗಿರಲಿ, ಅದು ಎಂಥ ದೊಡ್ಡ ಪ್ರಭಾವಿ ಆಗಿರಲಿ, ಅವನು ಅದೇ ಸ್ಥಳೀಯನಾಗಿರಲಿ, ಹೊರ ರಾಜ್ಯದವನೇ ಆಗಿರಲಿ, ಹೊರ ಜಿಲ್ಲೆಯವನೇ ಆಗಿರಲಿ, ಯಾವನೇ ಆಗಿರಲಿ, ಮುಲಾಜೆ ಹಿಡ್ಕೊಳ್ಬೇಡ್ರಿ. ಒಂದು ವೇಳೆ ಏನಾದರೂ ಈ ಥರ ದಿಕ್ಕು ತಪ್ಪಿಸ್ತಾ ಇದ್ದು, ಷಡ್ಯಂತ್ರಗಳು ನಡೀತಾ ಇದ್ದು, ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರೋ ಕೆಲಸ ಏನಾದರೂ ಮಾಡ್ತಾ ಇದ್ರೆ ಅಂಥವ್ರಿಗೂ ಕೂಡ ತನಿಖೆ ಆಗಬೇಕು. ಅಂಥವರ ವಿರುದ್ಧವೂ ಇದೇ SIT ಕೆಲಸ ಮಾಡಬೇಕು. ಓಕೆ, ಯಾರೋ ವಾಯ್ಸ್ ಹೋಗುತ್ತೆ, ಸ್ವಲ್ಪ ಕಿವಿ ಹೋಗುತ್ತೆ ಅಂತೆ, ಕಿವಿಗೆ ಹತ್ತಿ ಇಟ್ಕೊಳ್ಳಪ್ಪ. ಎಸ್, ಕಾದ್ ನೋಡ ಏನಾಗ್ತಾ ಇದೆ. ಲೈವ್ ಮೇಲೆ ಲೈವ್ ಮಾಡ್ತಾ ಇದ್ದೀವಿ ನಾವು ಕೂಡ. ಅನಾಮಿಕ ಗುರುತಿಸಿದ್ದ 2 ಸ್ಪಾಟ್ನಲ್ಲಿ ಸಿಕ್ಕಿರುವ ಕಳೆ ಬರಹ, 6ನೇ ಸ್ಪಾಟ್ ಮತ್ತು ಬಂಗ್ಲೆಗುಡ್ಡದಲ್ಲಿ ಮೂಳೆಗಳು ಸಿಕ್ಕಿವೆ. 2 ಸ್ಪಾಟ್ನಲ್ಲಿ ಸಿಕ್ಕಿದೆ. ಈಗಾಗಲೇ ಸಿಕ್ಕ ಕಳೆ ಬರ ಭಾಗಗಳನ್ನು FSLಗೆ ರವಾನಿಸಲಾಗಿದೆ. ಇದು ಗೊತ್ತಿರೋ ವಿಚಾರ. ಸದ್ಯ FSL ವರದಿಗಾಗಿ ಕಾಯುತ್ತಿದ್ದಾರೆ SIT ಅಧಿಕಾರಿಗಳು ಒಂದು ಕಡೆ. ಇನ್ನೊಂದು ಕಡೆ ಇಲ್ಲಿ ಅಗಿಯೋ ಕಾರ್ಯ ಆಗ್ತಾ ಇದೆ. ಯಾರೊಬ್ರು ಕೇಳ್ತಾ ಇದ್ದಾರೆ, ಸಾರ್ ಭೀಮಾ ಮುಖದಲ್ಲಿ ಮಾರ್ಕ್ಸ್ ಯಾವಾಗ? ಅದು ಮಾಸ್ಕ್ ಅಪ್ಪ, ನೀನು ನನ್ನ ಕೈಲೇ ಮಾರ್ಕ್ಸ್ ಅಂತ ಓದಿಸ್ತಾ ಇದೆಯಲ್ಲ, ಮಾಸ್ಕ್ ಅದು, ಮಾರ್ಕ್ಸ್ ಅಲ್ಲ. ಮಾಸ್ಕ್ ಯಾವಾಗ ತೆಗಿತಾನೆ ಹೇಳ, ನಂಗೆ ಗೊತ್ತಿಲ್ಲಪ್ಪ ಅದು ಏನೇನಾಗುತ್ತೆ ಅಂತ. ನೋಡಿ, ಇಲ್ಲಿ ಗಮನಿಸ್ತಾ ಇದ್ದೀರಾ, ಅಲ್ಲಿ ಮಳೆ ಬರ್ತಾ ಇದೆ. ನೀವು ಕಮೆಂಟ್ ಮಾಡ್ತಾ ಇದ್ದೀರಾ, ಸಂತೋಷ, ಖುಷಿ. ಅವನು ಯಾರು ಸೂಪರ್ ಟ್ರಬಲ್ ಟಿವಿ ಅಂತ? ನೀನು ಸ್ಟಾರ್ಟಿಂಗೇ ಟ್ರಬಲ್ ಮಾಡಿಬಿಟ್ಟ. ರೆಬೆಲ್ ಟಿವಿ ಇದು. ಅನಾಮಿಕ ಗುರುತಿಸಿದಂತಹ 2
ಸ್ಪಾಟ್ಗಳಲ್ಲಿ ಮಾತ್ರ ಸಿಕ್ಕಿರುವಂಥದ್ದು ಏನು ಸಿಕ್ಕಿದ್ದು? ಕಳೆ ಬರಹ ಸಿಕ್ತು. ಆದರೆ ಇಲ್ಲಿ ಸಿಗುತ್ತಾ ಇಲ್ವಾ ಅನ್ನೋದೇ ಪ್ರಶ್ನೆ. ಈಗ ನೋಡಪ್ಪ, ಅನಾಮಿಕನ್ ಮಾಸ್ಕ್ ಎಲ್ಲ ತೆಗ್ಸಕ್ಕಾಗಲ್ಲಪ್ಪ, ಅದು ಇನ್ನೂ ಮುಗಿಬೇಕು. ಓಕೆ, ಲೇಟೆಸ್ಟ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. 13ನೇ ಸ್ಪಾಟ್ ಅಲ್ಲಿ ಸಿಕ್ತು 2 ಬಟ್ಟೆ ಪೀಸ್. 2 ಹಿಟಾಚಿಗಳಿಂದ ಭರ್ಜರಿ ಶೋಧ ಕಾರ್ಯ. ತೆಗಿತಾ ಇರಿ ಅಗಿತಾ ಇರಿ. ಡ್ರೋನ್ ಜಿಪಿಆರ್ ಬಳಕೆಗೆ ಚಿಂತನೆಯನ್ನು ನಡೆಸಲಾಗಿದೆ. ಜಿಪಿಆರ್ ತಂತ್ರಜ್ಞರ ಜೊತೆ ಎಸ್ಪಿ ಚರ್ಚೆ ಮಾಡ್ತಾ ಇದ್ದಾರೆ. ಜಿತೇಂದ್ರ ಕುಮಾರ್, ದಯಾಬಾ ಚರ್ಚೆ ಮಾಡ್ತಾ ಇದ್ದಾರೆ. ಕ್ಷಣಕ್ಕೂ ಹೆಚ್ಚುತ್ತಿದೆ ಕುತೂಹಲ. ಕ್ಷಣಕ್ಕೂ ನೋಡಿ, ಆ ಬಟ್ಟೆ ಪೀಸ್ ಅಂತೆ 13ನೇ ಸ್ಪಾಟ್ ನಲ್ಲಿ ಸಿಕ್ತು 2 ಬಟ್ಟೆ ಪೀಸ್. 2 ಬಟ್ಟೆ ಪೀಸ್ ಸಿಕ್ಕಿದೆ. ಯಾರೋ ಮಾಡ್ತಾ ಇದ್ದಾರೆ ಕಮೆಂಟ್ ಇಲ್ಲಿ. ಒಂದೊಂದು ಕಮೆಂಟ್ಸ್ ಕೂಡ ಮುತ್ತು ಕಣೆ ಮೀನಾಕ್ಷಿ ಅಂತೆ. ಕಣಪ್ಪ, ಬಟ್ಟೆ ಸಿಕ್ಕಿದೆ ನೋಡ್ರಪ್ಪ. ಈಗ ನಮ್ಮ ಲೈವ್ ವೀಕ್ಷಕರಿಗೆ ನಾವು ಹೇಳ್ತಾ ಇರೋದು 2 ಪೀಸ್ ಭಗವಂತನ ಪ್ರತಿರೂಪ ರೆಬಲ್ ಟಿವಿ ಅಂತೆ. ಥ್ಯಾಂಕ್ ಯು ಕಣಪ್ಪ, ಪುಣ್ಯಾತ್ಮ. ಇದೆಲ್ಲ ಭಗವಂತನ ಇಚ್ಛೆ ನೋಡಿ. ಸೊ ಗಮನಿಸ್ತಾ ಇದ್ದೀರಾ, ಇಲ್ಲಿ 2 ಬಟ್ಟೆ ಪೀಸ್ ನಾವು ಆಗ್ಲೇ ತೋರಿಸಿದ್ವಲ್ಲಪ್ಪ, ಮಾರ್ಕ್ ಮಾಡಿ ನಿಮ್ಗೆ. ಅದನ್ನ ಇನ್ನೊಂದ್ಸಲ ತೋರಿಸ್ಬಿಡ್ತೀನಿ ನೋಡಿ. 2 ಬಟ್ಟೆ ಪೀಸ್ ಸಿಕ್ಕಿದೆಯಂತೆ. ಅದನ್ನು ಬಹುಶಃ ವಶಪಡಿಸಿಕೊಂಡಿದ್ದಾರೆ ಅಂತ ಕಾಣುತ್ತೆ ಅಧಿಕಾರಿಗಳು. ಮಳೆ ಬರ್ತಾ ಇದೆ, ಮಳೆ ಬಂದರೂ ಕೂಡ ಬಿಡ್ತಾ ಇಲ್ಲ. ನಿರಂತರವಾಗಿ ಶೋಧ ಕಾರ್ಯ ಮುಂದುವರಿತಾ ನೋಡಿ. ಇದೇ ಬಟ್ಟೆ ಪೀಸು. ಈ ಬಟ್ಟೆ ಇದು ನಾವು ಆಗಲೇ ಹೇಳಿದ್ವಲ್ಲ, ಇದು ಈಗ ಅದೇನು ಮಾಹಿತಿ ಬಂದಿರೋದು ಅಂತಂದರೆ 2 ಪೀಸ್ ಇದೆಯಂತೆ. ಅದರಲ್ಲಿ 2 ಬಟ್ಟೆ ಪೀಸ್ ಅಂತೆ. ಎಷ್ಟು ಆಳನೋ ಅಷ್ಟು ಆಳ ತೆಗಿತಾನೆ ಇದ್ದಾರೆ. ತೆಗಿರಿ. ಎಷ್ಟು ಆಳಾಗುತ್ತೋ ತೆಗಿರಿ. ನಮಗೆ ಸತ್ಯದರ್ಶನ ಆಗಬೇಕಷ್ಟೇ. ಸತ್ಯದರ್ಶನ ಇಂಪಾರ್ಟೆಂಟು. ನೆಕ್ಸ್ಟ್. ಓಕೆ, ಮುಂದೆ ಡ್ರೋನ್ ಜಿಪಿಆರ್ ಬಳಕೆಗೆ ಚಿಂತನೆ ಅಂತ ಹೋಗ್ತಾ ಇದೆ. ಮತ್ತೆ ಯಾಕೆ ಚಿಂತನೆ? ಹಳೇದು ಯಾಕೆ ಹೋಗ್ತಾ ಇದೆ ಟಾಪ್ ಬ್ಯಾಂಡು? ಆಲ್ರೆಡಿ ಡ್ರೋನ್ ಜಿಪಿಆರ್ ಎಲ್ಲ ಬಳಸ್ಕೊಂಡೇ ಆಗೋಯ್ತಲ್ಲ. ಮಳೆ ನಡುವೆ 13ನೇ ಸ್ಪಾಟ್ ನಲ್ಲಿ ಶೋಧ ಕಾರ್ಯ ಮುಂದುವರಿತಾ ಇದೆ. 2 ಹಿಟಾಚಿ ಬಳಸಿ 2 ಸ್ಥಳಗಳಲ್ಲಿ ಅಸ್ಥಿಪಂಜರಕ್ಕೆ ಹುಡುಕಾಟ. ಅನಾಮಿಕ ತೋರಿಸಿದ ಸ್ಥಳದಲ್ಲೂ ಇಂಚಿಂಚು ಮಾಹಿತಿ, ಇಂಚಿಂಚು ತಲಾಶ್ ನಡೆಸ್ತಾ ಇದ್ದಾರೆ. ಕೊಡೆ ಹಿಡಿದು ನಿಂತಿದ್ದಾರೆ SIT ಅಧಿಕಾರಿಗಳು. ಕೊಡೆ ಹಿಡ್ಕೊಂಡಾದ್ರೂ ಇವತ್ತು ಧಾರಾಕಾರ ಮಳೆ ನಡುವೆಯೂ ಕೂಡ ತೆಗೆದೇ ಬಿಡೋಣ, ಇವತ್ತು ಭೂಮಿ ಅಗದೇ ಬಿಡೋಣ ಅಂತ ನೋಡ್ರಿ. ನಮಗೆ ನ್ಯಾಯ ಸಿಗ್ಬೇಕಷ್ಟೇ. ಜಾಗ ಯಾವುದಾದ್ರೇನು, ಜನ ಯಾರಾದ್ರೇನು ನ್ಯಾಯ. ಇದು ಸಾಮಾಜಿಕ ನ್ಯಾಯಕ್ಕಾಗಿ ರೆಬಲ್ ಟಿವಿ ಇರೋದು, ಸಮಾಜದ ನ್ಯಾಯಕ್ಕಾಗಿ. ಕೊಡೆ ಹಿಡಿದು SIT ಅಧಿಕಾರಿಗಳು ನಿಂತಿದ್ದಾರೆ. ಧಾರಾಕಾರ ಮಳೆ ನಡುವೆಯೂ ಕೂಡ ಲೈವ್ ಕವರೇಜ್ ಮಾಡ್ತಾ ಇದ್ದೀವಿ. ಲೈವ್ ಕವರೇಜ್ ನೋಡಿ. ಅದು ಈಗ ಲೇಟೆಸ್ಟ್ ವಿಷಲ್ ತಗೊಳ್ಳಿ. ಬಟ್ಟೆ ಪೀಸ್ ಆಗೋಯ್ತು ಹೇಳಿದ್ವಿ ನಾವು ಜನಕ್ಕೆ. ಜನ ಏನು ಹಿಗ್ಗಮುಗ್ಗ ಕಮೆಂಟ್ ಮಾಡ್ತಿದ್ದಾರೆ. ಸಾರ್ ಶವದ ಮೂಳೆ ತೆಗಿತಿದ್ದಾರಾ ಅಥವಾ ಮೈನಿಂಗ್ ಮಾಡ್ತಿದ್ದಾರಾ ಅಂತ. ಉಂಕಡಪ್ಪ, ಅದು ನೋಡ್ತಾ ಇದ್ರೆ ಯಾಕೋ ಮೈನಿಂಗ್ ಅಂತ ನೆನೆಸ್ತಾ ಇದೆ ನನಗೆ. ಚೆನ್ನಾಗಿ ಕೇಳಿದ ಯಾರೋ ಒಬ್ಬ, ಸಾರ್ ಇದು ಮೈನಿಂಗ್ ಮಾಡ್ತಾ ಇದ್ದಾರಾ ಅಥವಾ ಏನು ಶವದ ಮೂಳೆ ತೆಗಿತಾ ಇದ್ದಾರಾ ಅಂತ. ಏನಪ್ಪ ನಿನ್ನ ಹೆಸರು? ಆ ರೇಂಜಿಗೆ ಬರ್ತಾ ಇದೆ ಕಮೆಂಟ್ಸ್ಗಳು, ಹುಡ್ಕೋಕ್ಕಾಗ್ತಿಲ್ಲ. ರಂಗಸ್ವಾಮಿ ಅಂತೆ. ರಂಗಸ್ವಾಮಿ, ನಿನ್ನ ಕಣ್ಣಿಗಾರು ಬಿತ್ತಲ್ಲ, ಅದು ಮೈನಿಂಗ್ ಥರ ಕಾಣಿಸ್ತಾ ಇದೆ ಅಂತ. ಓಕೆ, ಮಾಡಿ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಜನ, ಮಾಡ್ತಾ ಇದ್ದಾರೆ. ರೆಬಲ್ ಟಿವಿ ಇಸ್ ರಿಯಲ್ ಟಿವಿ ಅಂತ ಮಾಡ್ತಿದ್ದಾರೆ. ಯಾರೋ ಕೇಳ್ತಿದ್ದಾರೆ ನೀವು ಯಾಕೆ ಹಳೆ ಚಾನಲ್ ಬಿಟ್ರಿ ಅಂತ. ಅದನ್ನೆಲ್ಲ ಇಲ್ಲಿ ಹೇಳೋಕ್ಕಾಗಲ್ಲ. ಲೈವ್ ನೋಡಪ್ಪ. ಕೊಡೆ ಹಿಡಿದು ನಿಂತಿರೋ SIT ಅಧಿಕಾರಿಗಳು. ಮಳೆ ಬಂದರೂ ಬಿಡಲ್ಲ, ಗಾಳಿ ಬಂದರೂ ಬಿಡಲ್ಲ. ಇವತ್ತು ಅದು ಏನಾರ ನೋಡಿ ಅಗಿತಾನೆ ಇದ್ದಾರೆ ಇನ್ನೂ ಕೂಡ. ಲೈವ್ ಕವರೇಜ್ ಅದು ನಿಮಗೆ ಲೈವ್ ನೋಡಿ. ಒಂದಲ್ಲ ಅಂತ ಸಣ್ಣ ಹಿಟಾಚಿ, ದೊಡ್ಡ ಹಿಟಾಚಿ ಎಲ್ಲ ಸೇರಾಗಿತಾ ಇದ್ದಾರೆ. ಈಗ ಪ್ರಶ್ನೆ ಸಿಗಲಿಲ್ಲ ಅಂದರೆ ಏನು ಅಂತ ಈಗ ನನಗೂ ಕುತೂಹಲ ಜಾಸ್ತಿ ಆಗಿಬಿಟ್ಟಿದೆ. ಇಲ್ಲಿ ತಮಾಷೆ ವಿಷಯ ಅಲ್ಲ, ಇದು ವೆರಿ ಸೀರಿಯಸ್ಸು. ನೋಡಿ, ಅಲ್ಲಿ ಭೀಮಾ ಕೂಡ ಅಲ್ಲಿ ನಿಂತಿದ್ದಾರೆ. ಆತ ಹೇಳ್ತಿರ್ಬೋದು, ಸಾರ್ ಇಲ್ಲೇ ಊತಿದ್ದೆ ಸಾರ್, ಯಾಕೋ ಕಾಣಿಸ್ತಾನೆ ಇಲ್ಲ ಸಾರ್, ಇಲ್ಲೇ ಊತಾಕಿದೆ ಸಾರ್, ನನ್ನ ಕೈಯಾರೆ ಊತಾಕಿದೆ ಸಾರ್, ಯಾಕೋ ಸಿಗ್ತಾನೆ ಇಲ್ಲ ಅಂತ ಹೇಳ್ತಿರ್ತಾನೆ ಮೋಸ್ಟ್ಲಿ ಅಧಿಕಾರಿಗಳ ಜೊತೆ. ಎಸ್, ನಾವು ನೋಡಿ ನ್ಯಾಯದ ಪರ, ನಾವು ಸತ್ಯದ ಪರ, ನಾವು ಸ್ವಾಮಿ ಮಂಜುನಾಥನ ಪರ, ನಾವು ಅಣ್ಣಪ್ಪ ಸ್ವಾಮಿಯ ಪರ, ನಾವು ನಮ್ಮ ಕ್ಷೇತ್ರದ ಪರ. ಆದರೆ ಅನ್ಯಾಯದ ಪರ ಅಲ್ಲ. ಅನ್ಯಾಯ ಎಲ್ಲೇ ನಡೆದಿರಲಿ, ಅನ್ಯಾಯ ಎಲ್ಲೇ ಆಗಿರಲಿ, ಅನ್ಯಾಯನೇ.